वाले साल को सलाम, जाने वाले साल को सलाम। नए साल का, ओ नए साल का पहला जाम आपके नाम। हैप्पी न्यू ईयर। ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇಲ್ಲಿ 2025ರಲ್ಲಿ ನಮ್ಮ ಸುಮಾ ಅವರು ನಮ್ಮನ್ನೆಲ್ಲನೂ ಲೋಕಲ್ ಟ್ರಿಪ್ ಆಗಲಿ ಅಥವಾ ಹೊರಗಡೆ ರೆಸಾರ್ಟ್ ಬ್ಯಾಂಗ್ಳೂರಿಂದ ಈಚೆ ಕಡೆ ಆಗಲಿ ಕರ್ಕೊಂಡೋಗಿ ನಮ್ಮನ್ನೆಲ್ಲ ತುಂಬ ರಂಜಿಸಿದ್ದಾರೆ. ನಾವೆಲ್ಲ ತುಂಬ ಸಂತೋಷಪಟ್ಟಿದ್ದೀವಿ. ಅದಕ್ಕಾಗಿ ಸುಮ್ಮಗೆ ತುಂಬ ಥ್ಯಾಂಕ್ಸ್. ಇನ್ನು 2026ಅಲ್ಲೂ ಅದರಷ್ಟೇ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವೆಲ್ಲನೂ. ಯಾಕಂದರೆ ಹೊಸ ಮೆಂಬರ್ಸ್ ಬಂದಿರೋದ್ರಿಂದ ಅವರು ನಮ್ಮ ಜೊತೆ ಎಂಜಾಯ್ ಮಾಡಲಿ ಅಂತ ಥ್ಯಾಂಕ್ ಯು. ನಾನು ವಿಜಯನಗರ ಚಾವಡಿ ಸೇರಿದ್ರೆ ಒಂದು ಖುಷಿ. ಆಮೇಲೆ ರೆಸಾರ್ಟ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ನಾನು ಪ್ರತಿ ತಿಂಗಳು ನಾವು ಎಂಜಾಯ್ ಮಾಡ್ತಾನೆ ಇರ್ತೀವಿ. ಹ್ಯಾಪಿ ಮೂಮೆಂಟ್ ಅಂದರೆ ಫಸ್ಟ್ ಟೈಮ್ ಆಫ್ಟರ್ ಅ ಲಾಂಗ್ ಟೈಮ್ ಸುಮ್ಮಾ ಸೆಲಿಬ್ರೇಟೆಡ್ ಮೈ ಬರ್ಡೇ ಹಿಯರ್. Because after my school days, my office friends used to celebrate. ಮನೆಯಲ್ಲಿ ಅಷ್ಟೇನು ಏನು ಮಾಡಲ್ವಲ್ಲ, ಜಸ್ಟ್ 2 of us now. ಅದೇ 2 of us now what to do. ಸಣ್ಣ ಇರುವಾಗ ಮಾಡ್ತಾ ಇದ್ದ. So after coming here, this is the first time I enjoyed my birthday. Then one more surprise was there. This was today. This time it was my milestone. So my husband had already invited my friends and relatives. So when I went home, everybody just opened the door and everybody shouted happy birthday. Very good. That was really fantastic. ಪಾರ್ಟ್ ಆಫ್ ಲೈಫ್ ಅಲ್ವಾ. ಸೊ ಇಲ್ಲಿಗೆ ಬರೋದು ಒಂದು ಸಂತೋಷ. 2020ನಲ್ಲಿ ಬಹಳಷ್ಟು ಆಕ್ಟಿವಿಟೀಸ್ ಮಾಡಿದ್ವಿ ನಾವು. ನಮ್ಮ ಸಂಸ್ಥೆಗೆ ಕೂಡ ಕೆಲವು ಪ್ರೈಸ್ಗಳು ಬಂತು. ಅದು ನನಗೆ ತುಂಬ ಸಂತೋಷ ಆಗುತ್ತೆ ಒಂದು. ಮತ್ತು ಮನೆಯಲ್ಲಿದ್ದರೆ ಅವ್ರು ಹೇಳ್ತಾರೆ ಈಗ ಹೇಳ್ತಲ್ಲ ಆ ಥರ ಮನೆಯಿದ್ರೆ ತುಂಬ ಸುಸ್ತಾಗುತ್ತೆ, ಚಳಿ ಆಗ್ತಾ ಇರುತ್ತೆ. ಇಲ್ಲಿಗೆ ಬಂದಿದ್ದ ತಕ್ಷಣ ಅದೆಲ್ಲ ಮರ್ತಿರ್ತೀವಿ, ಎಲ್ಲ ಮರ್ತ್ಬಿಡ್ತೀವಿ. ಕಾಲ ಕೊಟ್ಟು ಕಾಲು ಎಳೆಯೋದು ಕೈ ಎಳೆಯೋದು ಎಲ್ಲ ಮಾಡ್ತಾಯಿದ್ವಿ, ಹೌದಾ? ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಅಲ್ಲಿ ನಾವು ಟಿ ಗೆ ಸಿನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀವಿ, 14ನೇ ಫ್ಲೋರಲ್ಲಿ ಇದ್ವಿ. ಕಾಲಿಗೆ ಕಾಣ್ತದೆ, ಐದು ಇದ್ದಂಗೆ ಆಗುತ್ತೆ, ಸುಸ್ತಾಗ್ತಾ ಇರುತ್ತೆ. ಏನು ಮಾಡೋದು? ಕೆಲಸ ಮಾಡೋದು, ಮಲಗೋದು. ಈಗ ಬರೋಕ್ಕಾಗಲ್ಲ, ಮಂಜು ಮತ್ತು ಜ್ವರ ಇರುತ್ತೆ, ಹೊರಗಡೆ ಕಫ ಕಟ್ಟುತ್ತೆ, ಹಂಗಾಗಿ ಬರ್ತಾ ಇರುತ್ತೆ. ನೀವು ಸುಮಾರು ಒಂದು ಇದು ಮೆಸೇಜ್ ಆಗಿದ ತಕ್ಷಣ ನಮ್ಗೆ ಖುಷಿ ಆಗುತ್ತೆ. ರಾಷ್ಟ್ರೀಯದಲ್ಲಿ ಮಾಡಿದ್ವಿ, ಅದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಇದೆಲ್ಲ ಬಗ್ಗೆ ತಮಾಷೆ ಆಗಿರ್ತೀವಿ. ರಿಯಲಿ ಹ್ಯಾಪಿನೆಸ್, ದಟ್ ಇಸ್ ರಿಯಲ್ ಹ್ಯಾಪಿನೆಸ್. ಈಚ್ ಒನ್ ಆಫ್ ಯು ಕಾಂಟ್ರಿಬ್ಯೂಟೆಡ್ ಫಾರ್ ದಿಸ್ ಹ್ಯಾಪಿನೆಸ್. ಥ್ಯಾಂಕ್ ಯು ಸೋ ಮಚ್. 2025 ಎಲ್ಲ ಮರ್ತು ಬಿಟ್ಟಿದ್ದೀನಿ, ಯಾವುದು ನೆನಪಿಲ್ಲ. ಆದರೆ ಒಂದು ಸ್ವಲ್ಪ ಅಂದರೆ ನನ್ನ ಸೊಸೆ ಬಂದಿದ್ದು, ಇವರಿಂದ ಮಗ ಬಂದಿದ್ದ, ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡಿದ್ವಿ. ಊರಿಗೆ ಹೋದರೆ 1-2 ದಿನದಲ್ಲಿ ವಾಪಸ್ ಬರ್ತೀವಿ. ಈ ಸಲ ಫುಲ್ 10-15 ದಿವಸ ಊರಲ್ಲಿದ್ದು ಎಲ್ಲರ ಜೊತೆ ಇದ್ದು ಭಜನೆಯಾಗಿ ಮಾಡಬೇಕು. ಅದು ಒಂದು ಹ್ಯಾಪಿ. ಸ್ಯಾಡ್ ಯಾವುದು ಕಾಣ್ತಾನೆ ಇಲ್ಲ ನನಗೆ. ಹ್ಯಾಪಿ ನ್ಯೂ ಇಯರ್ ಟು ಒನ್ ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್. ಹ್ಯಾಪಿ ಮೂಮೆಂಟ್ ಅಂತ ಈ ಸಲ ನನ್ನ ಮಗ, ಅವ್ರ ಹೆಂಡತಿ ಮತ್ತು ಅವ್ರ ಅತ್ತೆಗೆ ಕರ್ಕೊಂಡು ಬಂದಿದ್ದರು ಅವರಿಲ್ಲಿ. ಸೊ ವಿ ವೆಂಟ್ ಟು ಗೋವಾ ಆ್ಯಂಡ್ ವಿ ಸ್ಪೆಂಟ್ ಅಬೌಟ್ 5 days there. ಇಟ್ ವಾಸ್ ಅ ಮೆಮೊರೇಬಲ್ ಟ್ರಿಪ್ ಇನ್ಸಿಡೆಂಟ್ ಫಾರ್ ಅಸ್. ಆಮೇಲೆ ಅಲ್ಲಿ ನಮ್ಮದು ಇವರಿದ್ದಾರೆ, ಏನು ಮನೆ ದೇವರಿದ್ದಾರೆ ಮಹಾಲಕ್ಷ್ಮಿ, ಅಲ್ಲಿ ನಮ್ಮದು ದರ್ಶನ ಒಳ್ಳೆಯದಾಯಿತು. ಆಮೇಲೆ ಪ್ರಸಾದ ಎಲ್ಲ ಒಳ್ಳೇದು ಸಿಕ್ತು ನಮಗೆ. ಸೊ ದಟ್ ಹ್ಯಾಸ್ ಕೆಪ್ಟ್ ಮೀ ಫ್ರಮ್ January. It has kept me happy throughout the year. And this thing, what bad days are the rainy days and this thing cold season which we are going through. That is only the bad things for us. We're all happy. ದುಃಖಪಟ್ಟವರಿರ್ತಾರೆ. ಅದು ಈ ಹೊಸ ವರ್ಷದಲ್ಲಿ 2026ರಲ್ಲಿ ಎಲ್ಲರ ಹಸನ್ಮುಖರಾಗಿ, ಸಂತೋಷವಾಗಿ, ಸುಖವಾಗಿ, ಆರೋಗ್ಯವಾಗಿ ಎಲ್ಲರೂ ಇರಬೇಕಂತ ಪ್ರಾರ್ಥನೆ. ಈಗ ಸುಮಾ ಮೇಡಮ್ ಎಲ್ಲರೂ ಕರೆದಿದ್ದಾರೆ, ಮಾತಾಡೋಕ್ಕೆ ಇಷ್ಟ ಇರ್ತದೆ, ಒಂದು ಮಾತು ಹೇಳಬೇಕಂತ ಹೇಳ್ತೀನಿ. ಎರಡೇ ಇರೋದು 2025 ಒಂದು RR ರೆಸಾರ್ಟ್ ಹೋಗಿದ್ವಲ್ಲ, ಅದೊಂದು ಸಖತ್ ಮಜಾ.
ಆಮೇಲೆ ಇನ್ನೊಂದು ನಮ್ಮದು ಇದರ ಟ್ರಿಪ್ಪು ಪೋರ್ಟ್ ಬ್ಲೇರ್ ಅಂಡಮಾನ್ ನಿಕೋಬಾರ್ ಬರೋದಲ್ಲ ಅದು ಭಾರಿ ಖುಷಿ ಸಿಕ್ತು. ಆಮೇಲೆ ಸ್ಯಾಡ್ ಮೂಮೆಂಟ್ ಅಂತ ನನಗೇನು ಅನಿಸಿಲ್ಲ, ಯಾಕೆ ಅಂತಂದರೆ ಸ್ಯಾಡ್ ಮೂಮೆಂಟ್ ಅಂತ ನಾನು ಯಾವತ್ತೂ ಆ ಥರ ತೊಗೊಳ್ಳೋದಿಲ್ಲ. ಸೊ ಅಂದರೆ ಕೆಟ್ಟದ್ದು ಅಂತ ನನಗೇನು ಅನಿಸೋದಿಲ್ಲ. ಎವ್ರಿಥಿಂಗ್ ಇಸ್ ಫೇರ್ ಇಸ್ ಲವ್ ಆ್ಯಂಡ್ ವಾರ್ ಅಷ್ಟೇ. ವೆರಿ ಗುಡ್. 2025 ಏನು ಅಂತ ಹೇಳಿದರೆ ನಮ್ಮ ಅಣ್ಣನ ಮೊಮ್ಮಗಳಿಗೆ, ಅಂದರೆ ನನ್ನದು ಮೊಮ್ಮಗಳೇ, ಅವಳಿಗೆ ಮದುವೆ ಆಯಿತು. ಮದುವೆ ಆಗುವಾಗ ನಮ್ಮ ಎಲ್ಲ ಸಂಸಾರದ ಜನ ಎಲ್ಲ ಒಟ್ಟಾಗಿದ್ದರು. ಅಲ್ಲಿ ಎಲ್ಲರನ್ನು ನೋಡಿ ನನಗೆ ಎದೆ ತುಂಬಿ ಬಂತು. ಆ ಥರ ಈ ಒಂದು ಸಂತೋಷದ ಗುಂಪಿನಲ್ಲಿ ಅಂದಿನಿಂದ ಇವತ್ತಿನವರೆಗೆ ನನಗೆ ಸ್ಯಾಡ್ ಅಂತಲೇ ಆಗಿಲ್ಲ. ವೆರಿ ಗುಡ್. ಅಷ್ಟೇ. 2025 ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಅಂದರೆ ಮಗ, ಸೊಸೆ, ಮಗಳು, ಅಳಿಯ, ನಾವಿಬ್ಬರು ಎಲ್ಲರೂ ಸೇರಿ ದುಬೈಗೆ ಫ್ಯಾಮಿಲಿ ಟ್ರಿಪ್ ಮಾಡಿದ್ವಿ. ತುಂಬ ಖುಷಿ ಕೊಡ್ತು. ದಟ್ ಈಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್. ಹೊಸ ವರ್ಷ ಶುಭಾಶಯ ಹೇಳ್ತಾ, ನನಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ 2025 ಅಂದರೆ ನಾವು ಹೊಸ ಕಾರ್ ತಗೊಂಡು ನಮ್ಮ ಮಿಸ್ಸಸ್ ಧೈರ್ಯ ಮಾಡಿರುವ ಹುಡುಗಿ ಅಂತೇಳಿ ನಾವು ನಮ್ಮೂರು ಸ್ವಂತ ಗದಗವರೆಗೂ 450 ಕಿಲೋಮೀಟರ್ ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡಿದ್ದು. ಸೊ ಭಾಳ ಕಾನ್ಫಿಡೆನ್ಸ್ ಬಂತು. ನಾನು 15-20 ವರ್ಷದಿಂದ ಡ್ರೈವ್ ಮಾಡ್ತಾ ಇದ್ದೀನಿ, ಬಟ್ ಅಷ್ಟು ಲಾಂಗ್ ಡ್ರೈವ್ ಯಾವಾಗ ಮಾಡಿರಲಿಲ್ಲ. ಸೊ 450-900 ಕಿಲೋಮೀಟರ್ಸ್ ಡ್ರೈವ್ ಮಾಡಿದೆ. ಭಾಳ ಖುಷಿ ಆಯಿತು. ಸೊ ಅದು ನನ್ನ ಹ್ಯಾಪಿಯೆಸ್ಟ್. ಹೊಸ ವರ್ಷ ಶುಭಾಶಯ. ಇಲ್ಲಿ ಬರೋದೇ ಖುಷಿ ಆಗ್ತದೆ. ಇಷ್ಟ ಮಾತ್ರ ಡಿಗ್ನಿಟಿಗೆ ಬರೋದೇ ಖುಷಿ ಆಗಿದೆ. के चल गुमसुम तराने चुप के गाए आधी आधी बांट ले आजा दिल की ये ज़मीन थोड़ा सा तेरा सा होगा थोड़ा मेरा भी होगा अपना ये आशिया इतनी सी हंसी इतनी सी खुशी इतना सा टुकड़ा चांद का ख्वाब के तिनको से चल बनाए आशिया
के चल गुमसुम तराने चुप के गाए आधी आधी बांट ले आजा दिल की ये ज़मीन थोड़ा सा तेरा सा होगा थोड़ा मेरा भी होगा अपना ये आशियाँ इतनी सी हंसी इतनी सी खुशी इतना सा टुकड़ा चांद का ख्वाबों के तिनको से चल बनाए आशियाँ इतनी सी हंसी इतनी सी खुशी इतना सा टुकड़ा चांद का ख्वाबों के तिनको से चल बनाए आशियाँ عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها الصبوحة خطبها نصيب مد يدك كنا بتعطيها كف وهز شتفك هيل خليك شديد عطني رقصة الفريسة زيد عليها شوي عندي بيزة حق المحتر اللي نعرفه صيده سويلي وقفة انا هيبة عيل سوي رقصة بياض يبلي واحد كرك يلا بياض طق سيارة بوليس يلا سولي رقصة ثانية رقصة البطريق ولا ستة ثمان يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة حلو زين مكانه حلو ديكوريشن ماله حلو سولي رقصة المارشميلو ربعناها فوق كله كامل كيلو رفيجك طايح كتفك كان يهز جاي من زامه والليل مريش في عبوري يا ولد لان احنا شايلين هالليلة يوبا شيل اقول عطني رقصة طقلي صرناي اقول عطني رقصة كلمتاي اقول سوي رقصة هاللو دبي زيد لي شكر وايد وانا اشرب لي شاي يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة دوس عندي خوش فصلة يا اخي تفوز والله خوش رقصة يا اخي دوس
खुशियाँ